ಇನ್ನು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮಹಾ ಗೆಲುವನ್ನ ಸಾಧಿಸಿದೆ. ಈ ಗೆಲುವು ಸಾಮಾನ್ಯ ಗೆಲುವಲ್ಲ. ಭರ್ಜರಿ ಗೆಲುವಿನ ಬೆನ್ನಲ್ಲೇ ಶಿವಾಜಿನಾಡಿನ ಸಿಎಂ ಯಾರಾಗ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮತ್ತು ಶಿವಸೇನೆ ನಡುವೆ ಸಿಎಂ ಸ್ಥಾನಕ್ಕೆ ಜಟಾಪಟಿ ಶುರುವಾಗಿದೆ. ಬಿಜೆಪಿ, ಶಿವಸೇನೆ ಮತ್ತು ಎನ್ಸಿಪಿ ಮಹಾ ಮೈತ್ರಿಕೂಟದಲ್ಲಿ ಸದ್ಯಕ್ಕಂತೂ ಸಿಎಂ ಕುರ್ಚಿ ಬಗ್ಗೆ ಸಸ್ಪೆನ್ಸ್ ಇದೆ. ಬಿಜೆಪಿ ಗೆದ್ದ ಸ್ಥಾನ ನೋಡಿದ್ರೆ ಫಡ್ನವೀಸ್ ಕ್ಯಾಂಪ್ ಸಿಎಂ ಹುದ್ದೆ ಹಕ್ಕು ಚಲಾಯಿಸಲು ಆಕ್ಟಿವ್ ಆಗಿದೆ. ಬಿಜೆಪಿಯಲ್ಲಿ ಫಡ್ನವೀಸ್ ಹೆಸರು ಕೇಳಿ ಬರ್ತಿದೆ. ಮತ್ತೊಂದೆಡೆ ಏಕನಾಥ ಶಿಂದೆ ಕೂಡ ಅದನ್ನ ಸುಲಭವಾಗಿ ಒಪ್ಪಲು ಸಿದ್ಧರಿಲ್ಲ. ಶಿಂದೆ ಹೇಳಿಕೆ ನೀಡಿ ಸಮಸ್ಯೆ ಹೆಚ್ಚಿಸಿದ್ದಾರೆ. ಹೆಚ್ಚು ಸ್ಥಾನ ಪಡೆದವರು ಸಿಎಂ ಆಗ್ತಾರೆಂಬ ಬಗ್ಗೆ ಎಲ್ಲಿಯೂ ನಿರ್ಧಾರವಾಗಿಲ್ಲ ಅಂತ ಹೇಳೋ ಮೂಲಕ ಸಿಎಂ ರೇಸ್ನ ತೀವ್ರ ಹೆಚ್ಚಿಸಿದ್ದಾರೆ. ಮಹಾಯುತಿಯ 3 ಪಕ್ಷಗಳ ಮುಖಂಡರು ಎಲ್ಲಾ ತೀರ್ಮಾನಿಸುವುದಾಗಿ ಹೇಳಿದ್ದಾರೆ. ಅತ್ತ ದೇವೇಂದ್ರ ಫಡ್ನವೀಸ್ ಕೂಡ ಇದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಬಿಜೆಪಿ 132, ಶಿವಸೇನೆ 57, ಎನ್ಸಿಪಿ 41 ಸೀಟ್ ಪಡೆದಿವೆ. ಆದರೆ ಬಿಜೆಪಿ ಹೆಚ್ಚು ಸ್ಥಾನ ಗಳಿಸಿದ್ರು ಬಹುಮತಕ್ಕೆ 13 ಮತ ಕೊರತೆ ಇದ್ದು ಮೈತ್ರಿಯಲ್ಲೇ ಮುಂದುವರಿಯಬೇಕಿದೆ. ಮಹಾರಾಷ್ಟ್ರ ವಿಧಾನಸಭೆಯ ಒಟ್ಟು ಬಲಾಬಲ 288 ಇದ್ದು 145 ಮ್ಯಾಜಿಕ್ ನಂಬರ್ ಗೆಲ್ಲಲೇಬೇಕು. ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಪರವೇ ವಾತಾವರಣ. ಚುನಾವಣೆಗೆ ಮುನ್ನ ಮತ್ತು ಫಲಿತಾಂಶದ ನಂತರದ ಬೆಳವಣಿಗೆ ನೋಡಿದರೆ ಫಡ್ನವೀಸ್ ಸಿಎಂ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಎಂಬುದು ಸ್ಪಷ್ಟ. ಮಹಾಯುತಿ 220 ಸ್ಥಾನ ಪಡೆದಿದೆ. ಬಿಜೆಪಿ ಏಕಾಂಗಿಯಾಗಿ 132 ಸ್ಥಾನ ಪಡೆದಿವೆ. ಹಾಗಾಗಿ ಫಡ್ನವೀಸ್ ಈ ಬಾರಿ ಸಿಎಂ ಕುರ್ಚಿಯ ಮೇಲೆ ಕೂರುವುದು ಖಚಿತ ಎನ್ನಲಾಗುತ್ತಿದೆ. ಆದರೆ ಏಕನಾಥ ಶಿಂದೆ ಸುಲಭವಾಗಿ ಒಪ್ಪುತ್ತಾರೆ ಎಂಬುದು ಪ್ರಶ್ನೆ. ಇದಕ್ಕೂ ಮುನ್ನವೇ ಬಿಜೆಪಿಯಲ್ಲಿ ಫಡ್ನವೀಸ್ಗೆ ಸಿಎಂ ಸ್ಥಾನದ ಬೇಡಿಕೆ ಶುರುವಾಗಿದೆ ಎನ್ನಲಾಗುತ್ತಿದೆ. ಸ್ವತಃ ಆರ್ಎಸ್ಎಸ್ ಕೂಡ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಬೇಕೆಂದು ಬಯಸಿದೆಯಂತೆ. ಅಲ್ಲದೆ ಇತ್ತೀಚೆಗೆ ಚುನಾವಣಾ ರ್ಯಾಲಿಯಲ್ಲಿ ಅಮಿತ್ ಶಾ ಕೂಡ ತಮ್ಮ ಹೇಳಿಕೆಯ ಮೂಲಕ ಈ ಬಗ್ಗೆ ಸುಳಿವು ನೀಡಿದ್ದರು. ಬಿಜೆಪಿ ಸಿಎಂ ಅಭ್ಯರ್ಥಿ ದೇವೇಂದ್ರ ಫಡ್ನವೀಸ್ ನಾಗ್ಪುರ ನೈಋತ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 39,710 ಮತಗಳ ಅಂತರದಿಂದ ಗೆದ್ದಿದ್ರೆ, ಶಿವಸೇನೆಯ ಸಿಎಂ ಕ್ಯಾಂಡಿಡೇಟ್ ಏಕನಾಥ ಶಿಂದೆ ಕೋಪ್ರಿ ಪಂಚಕಾಡಿ ಕ್ಷೇತ್ರದಲ್ಲಿ 1,20,717 ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿಯಲ್ಲೂ ಪ್ಲಾನ್ ಬಿ ಇದೆ. ಫಡ್ನವೀಸ್ ಮುಖ್ಯಮಂತ್ರಿ ಆದ್ರೆ ಶಿವಸೇನೆ ಚೀಫ್ ಏಕನಾಥ್ ಶಿಂದೆ ದೆಹಲಿಗೆ ಹೋಗಬೇಕಾಗುತ್ತೆ. ಯಾಕಂದ್ರೆ ಶಿಂದೆ ಯಾವ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಡಿಸಿಎಂ ಹುದ್ದೆಗಿಳಿಯಲು ಒಪ್ಪಲ್ಲ. ಫಡ್ನವೀಸ್ ಸಂಪುಟ ಸೇರಲು ಬಯಸಲ್ಲ. ಹಾಗಾಗಿ ಮೋದಿ ಸಂಪುಟಕ್ಕೆ ಶಿಂದೆ ಸೇರಬಹುದು. ನಾಳೆಯೇ ಮಹಾರಾಷ್ಟ್ರ ನೂತನ ಸಿಎಂ ಪ್ರಮಾಣ ವಚನ. ಎಲ್ಲ ಅಂದುಕೊಂಡಂತಾದ್ರೆ ನಾಳೆಯೇ ಮಹಾರಾಷ್ಟ್ರದ ನೂತನ ಸಿಎಂ ಪ್ರಮಾಣ ವಚನ ನಡೆಯುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ಸಂಜೆ 6 ಗಂಟೆಗೆ ಶಿವಸೇನೆ ಶಾಸಕರ ಸಭೆ ನಡೆಯಲಿದೆ. ಏಕನಾಥ ಶಿಂದೆ ಶಾಸಕಾಂಗ ಪಕ್ಷದ ನಾಯಕರಾಗಲಿದ್ದಾರೆ. ಅತ್ತ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ನಿವಾಸದಲ್ಲಿ ಎನ್ಸಿಪಿ ಸಭೆ ನಡೆದಿದ್ದು ಅಜಿತ್ ಪವಾರ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ. ಮಹಾಯುತಿ ಮೈತ್ರಿ ವಿರುದ್ಧ ರಾಜ್ಯ ಕೈ ನಾಯಕರು ಕಿಡಿ. ಮತ್ತೆ ಇವಿಎಂ ಚರ್ಚೆ ಶುರುವಾಗಿದೆ. ಇವಿಎಂ ಹ್ಯಾಕ್ನಿಂದಲೇ ಮಹಾರಾಷ್ಟ್ರ ಕಳೆದುಕೊಂಡಿದ್ದೀವಿ ಅನಿಸುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರೆ, ಕಂಟೈನರ್ನಲ್ಲಿ ಬಿಜೆಪಿ ಮಹಾರಾಷ್ಟ್ರಕ್ಕೆ ಹಣ ಸಾಗಿಸಿತ್ತು ಅಂತ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಅವರು ಒಪ್ತಾ ಇಲ್ವಲ್ಲ, ಅವರಿಗೂ ಅಪೀಲ್ ಮಾಡಿದ್ದಾರೆ. ಬಹಳಷ್ಟು ಜನ, ಬರೀ ಕಾಂಗ್ರೆಸ್ ಪಾರ್ಟಿ ಅಂತಾನೆಲ್ಲ, ಬಹಳಷ್ಟು ಜನ ಅರ್ಜಿ ಹಾಕಿ ಅವ್ರ ಮುಂದೆನೂ ಹೋಗಿದ್ದಾರೆ. ಅವರು ಇಲ್ಲ, ಎಲೆಕ್ಷನ್ ಕಮಿಷನ್ನು ಕನ್ವಿನ್ಸ್ ಆಗಿದ್ದಾರೆ, ಅದರಿಂದ ಬೇಕಾಗಿಲ್ಲ ಅಂತ ಅವರು ರೂಲಿಂಗ್ ಕೊಟ್ಬಿಟ್ರು. ಎಲ್ಲಿ ಹೋಗೋಕ್ಕಾಗುತ್ತೆ? ಯಾರು ಮತ್ತೆ ಈಗ ಇಸಿನೂ ಒಪ್ಕೊಳ್ತಾ ಇಲ್ಲ, ಸುಪ್ರೀಂ ಕೋರ್ಟು ಒಪ್ಕೊಳ್ತಾ ಇಲ್ಲ, ಮತ್ತೆ ಭಾಳ ಜನ ವಿರುದ್ಧ ಇದ್ದಾರೆ. ಆದರೆ ಜನದ ಮಾತು ಯಾರು ಕೇಳ್ತಾರೆ? ಈಗ ಸಿಸ್ಟಮ್ ಅವ್ರ ಕೈನಲ್ಲಿದೆಯಲ್ಲ. ರಾಜ್ಯದ ಚುನಾವಣೆಗೆ ಕಂಟೈನರ್ ಅಲ್ಲಿ ದುಡ್ಡು ಬಂದಿರಲಿಲ್ಲ. ಕಂಟೈನರ್ ಅಲ್ಲಿ ದುಡ್ಡು ಬರುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅದು ನಿಮ್ಮ ಕೌಂಟಿಂಗ್ ಮಷೀನಲ್ಲೂ ಕೂಡ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ. ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಮತ್ತು ಮಹಾರಾಷ್ಟ್ರ ಇತಿಹಾಸದಲ್ಲಿ ದಾಖಲೆ ಜಯಗಳಿಸಿರುವ ಬಿಜೆಪಿಗೆ ಮಿತ್ರ ಪಕ್ಷಗಳ ಬೆಂಬಲ ಇಲ್ಲದೆ ಸರ್ಕಾರ ರಚನೆ ಅಸಾಧ್ಯ. ಹೀಗಾಗಿ ಏಕನಾಥ ಶಿಂದೆ ಬಣದ ಶಿವಸೇನೆ ಹಾಗೂ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಬೆಂಬಲ ಪಡೆಯಲೇಬೇಕು. ಮೊದಲು ಯಾರು ಸಿಎಂ ಆಗ್ತಾರೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್,
ಟಿವಿ9